ಶಾಬಾಷ್. ಏನೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಾಳೆ ನಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಟ್ರಿಪ್ಪ ಅಂತ ನಾಳೆ ನಮ್ಮ ಮನೆಯಾಗ ಇಡ್ಲಿ ಮಾಡತ್ತಾರ ಆಫ್ಟರ್ 4 ಲಾಂಗ್ ಇಯರ್ಸ್. ಜ್ಯೂಸ್, ಕೋಲ್ಡ್ ಕಾಫಿ, ಕೆಪಚಿನೋ ಗಿಪೆಚಿನೋ ಎಲ್ಲ ಮಾಡ್ಬೋದೆ. ಇದ್ರೊಳಗೆ ಉದ್ದಿನ ಬ್ಯಾಳೆ ಐತಿ, ಅಕ್ಕಿ ಐತಿ, ಮ್ಯಾಗ ಮತ್ತೇನೈತಿ, ದಾಲ್ ಐತಾನೆ, ಕಡ್ಲಿ ಬ್ಯಾಳೆ ಐತ. ಬ್ಯಾಟರ್ ಅಂತ ನೋಡ್ರಿ ಹೆಂಗೈತಿ. ರಾತ್ರಿ ಮಿಕ್ಸಿ ಹಾಕಿದ ಕರೆಂಟ್ ಹೋಗ್ತೈತಲ್ಲ. तू बेचारे का तेरे बिना जीना भी क्या जीना बन जा रे का बटुए में रखूं तेरी सांब के निशानियां. ನಮ್ಮ ಮಮ್ಮಿ ಒಂದು ಸಲ ಏನ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ನಮ್ಮ ಮಮ್ಮಿ ಆಗ ಒಂದಾದ್ಮ್ಯಾಗ ಇದು 3ನೇ ಟ್ರಿಪ್ ಇದು. ಭಾಳ ಟಫ್ ಸಿಚುವೇಶನ್ಸ್ ಬರ್ತಿರ್ತಾವೆ. ಅದಂತಾರಲ್ರಿ, ಇಡೀ ವರ್ಷ ಕೆಟ್ಟಿಲ್ಲ, ಕೆಲವೊಂದು ದಿನಗಳು ಕೆಟ್ಟಿರ್ತಾವೆ. ನೀವು ಒಂದು ನಾಯಿಗೆ ಹೊಡೆದಿರಿ ಅಂತಂದ್ರೆ ನಿಮಗೊಂದು ಹೊಡೆದು ಹತ್ತುತ್ತೆ ಫಿಕ್ಸ್ ಹತ್ತದ. ಅದು ಹೆಂಗೆ ತೆಗೆದುಕೊಡ್ತದೆ, ಯಾವುದೋ ಒಂದು ರೂಪ್ನ್ಯಾಗ ಬಂದು ನಿಮ್ಗೆ ಹೊಡೆದು ಹತ್ತುವುದೆ. ಅಂದರೆ ಯಾವಾಗಲೂ ನೀವು ಒಬ್ಬರ ಕುಂದಿರ್ಬೇಕು, ಆವಾಗ ನಿಮ್ಗೆ ಕ್ವಶನ್ಸಿಗೆ ಆನ್ಸರ್ ಸಿಗ್ತದಂತ. ಇಲ್ಲಿ ಏನೇನಿದಲ್ಲಿ ಚಟ್ಟಾತಿರೋ ಕುಂತು ತಿಂದ ವಾಪಸ್ ಮನೆಗೆ ಹೋಗ್ಕೊಳ್ಳೋಣ ಹೊಸ ಪ್ರಜ್ವಲ ಆಗಿರ್ಬೇಕು. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ನಾನೇನು ದೊಡ್ಡ ಪ್ರಜ್ವಲ್. ನನಗೆ ಎಪಿಸೋಡ್ ಸೊಸೀನ್ ಆ್ಯಂಡ್ ಟ್ರಿಪ್ ಫ್ಯಾಮಿಲಿ ಅಂತಂದ್ರೆ ಇವತ್ತೈತ್ರಿ ಶನಿವಾರ. ಈ ಪರ್ಟಿಕ್ಯುಲರ್ ಬ್ಲಾಗ್ ನೀವು ಯಾವಾಗ ನೋಡ್ತಿರ್ತೀರಿಪ್ಪ ಅಂತಂದ್ರೆ ಆನ್ ಸಂಡೇ. ಆ್ಯಂಡ್ ಸೀನ್ ಆ್ಯಂಡ್ ಟ್ರಿಪ್ ಫ್ಯಾಮಿಲಿ ಅಂತ ಇಲ್ಲ ನೋಡ್ರಿ ನಮ್ಮ ಅಪ್ಪನ ನಮ್ಮ ಅಪ್ಪ ಅದೇ ಕುಕ್ಕುನ್ ತೋರ್ಸಂಗೆ ಬರ್ರಿ. ಕಾಯ್ಸಲ ಲೇ ಡುಮ್ಮಿ ಯಾ ಕುಕ್ಕಿ ಏನು ಐ ಖುಷಾದ್ಲಿಗಾಕಿ ರಂಗ ಮಾಡ್ತಾಳೆ. ಬಾಲ್ ತೊಗೊಂಬರ್ತಾಳ್ತೈತ್ರಿ, ಬಾಲ್ ಇಲ್ಲ ಬಾಟ್ಲಿ ತೊಗೊಂಬರ್ತೈತಿ. ಬಾ ಚಿಲಿಪ ಆಡಸೇನಿ. ಬಾಲ್ ತಂದ್ಲಿ, ಗುಡ್ ಗರ್ಲ್ ಅನ್ಕೊಡ್. ಶಾಬಾಷ್. ಏನೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಾಳೆ ನಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಟ್ರಿಪ್ಪ ಅಂತ ನಾಳೆ ನಮ್ಮ ಮನೆಯಾಗ ಇಡ್ಲಿ ಮಾಡತ್ತಾರ ಆಫ್ಟರ್ 4 ಲಾಂಗ್ ಇಯರ್ಸ್. 4 ಲಾಂಗ್ ಇಯರ್ಸ್ ಇಲ್ಲ, ಆಫ್ಟರ್ 10 ಲಾಂಗ್ ಇಯರ್ಸ್ ಆದ್ಮೇಲೆ ಮನೆ ಒಳಗೆ ಇಡ್ಲಿ ಮಾಡಕತ್ತಾರೆ. ಬನ್ನಿ ನಾ ಮಾಡ್ದೆ ಅಂತಡಿ. ದ್ಯಾಟ್ಸ್ ದ ರೀಸನ್. ಅದು ಹೊಸದೇನು ಬ್ಲೆಂಡರ್ ತರಿಸಿದ್ದಿಲ್ಲ, ನಾವು ಪ್ರಮೋಷನ್ ಮಾಡತ್ತಿಲ್ಲ, ನಾವು ಪ್ರಮೋಟೂ ಮಾಡತ್ತಿಲ್ಲ. ಇದಕ್ಕಿಪ್ಪ ನಂಗೆ ಪರ್ಟಿಕ್ಯುಲರ್ ಚಲೋ ಯಾಕಂದ್ರೆ ನಮ್ಗೆ ಮಿಕ್ಸರ್ ಬೇಕಿತ್ತು. ದ್ಯಾಟ್ಸ್ ವೈ ನಾ ಇದನ್ನು ಮಾಡಿದ್ದೇನೆ. ಅದ್ರ ಸಂಬಂಧ ಚಲೋನೂ ಐತಿ. ಅದ್ರ ಸಂಬಂಧ ನಾವು ಏನು ಮಾಡತ್ತೀವ್ರಿಪ್ಪ ಅಂತ ಇಂಡಿಯನ್ ಸ್ಪೈಸ್ ಮಸಾಲ ಮಾಡತ್ತಿಲ್ಲ ನಾವು. ನಾಳೆಗೆ ಇಡ್ಲಿ ಬ್ಯಾಟರ್ ಮಾಡತ್ತೇವೆ. ಅಂದರೆ ನಿಮ್ಗೆ ಗುರ್ತಾಯ್ತಲ್ಲ, ಹಿಂದಿನ ದಿನ ಉದ್ದಿನ ಬ್ಯಾಳೆ ನೆನೆ ಅದರ ಜೊತೆ ರವಾನು ತೊಳೆದಿಡ್ಬೇಕು. ಈಗ ಅದನ್ನ ಏನು ಮಾಡಕ್ರಿಪ್ಪ ನೆನೆ ಹಾಕಿದ್ದೆ ನೀರು ತೆಗೆದ ಈಗ ಮಿಕ್ಸಿ ಮಿಕ್ಸಿ ಹೊಡಿಬೇಕು. ಈಗ ಮಸ್ತ್ ಮಿಕ್ಸಿ ಹೊಡಿತೆ ನಾನು, ಯಾಕಂದ್ರೆ ಹುಡುಗರಿಗೆ ಈಸಿ ಐತದ ಮಾಡಕ್ಕೆ. ಮಿಕ್ಸರ್ ಮಸ್ತ್ ಐತದ ಮಜಾ. ಮಿಕ್ಸರ್ಕಿನ್ನ ಬ್ಲೆಂಡರ್ ಭಾರಿ ಮಜಾ ಐತಿ. ತೋರಿಸಿ ಹೆಂಗೆ ಐತ್ರಿ ಅಂತ ಇಲ್ಲೈತೆ ನೋಡಿರಿ. ನಾನೇ ಬ್ರ್ಯಾಂಡ್ ಏನು ಪ್ರಮೋಟ್ ಮಾಡಲ್ಲ, ಬಟ್ ಭಾಳ ಚಲೋ ಐತಿ. ಲಿಟ್ರಲಿ ಮನ್ಸಿಂದ ಹೇಳತ್ತೀನಿ, ಚಲೋ ಐತಿ. 1 ಇಯರ್ ವಾರಂಟಿನೂ ಐತಿ, 400 ವ್ಯಾಟದ್ದು ಐತಿ. ನನ್ನ ಕಡೆ ಇನ್ನೊಂದೂ ಐತಿ, ಅದು ಯಾವ ಕಂಪ್ನಿ ಐತ್ರಿಪ್ಪ ಅಂತ ಹೇಳೈತಿ. ಏನು ಅನಾಹುತ ಐತ್ರಿ ಅಂತ ಇದ್ರೊಳಗೆ 2 ಕಲರ್ ಬರ್ತೈತಿ, ಒಂದು ರೆಡ್ ಮತ್ತು ಒಂದು ಬ್ಲ್ಯಾಕ್. ಇವು ಜಾರ್ ಅದಾವಲ್ರಿ, ಈ ಜಾರ್ ಮ್ಯಾಗ ಇದನ್ನ ಲೀಡ್ ಕ್ಲೋಸ್ ಮಾಡಿ ನೀವು ಜ್ಯೂಸ್ ಗತ್ಲೇನು ಕುಡಿಬೋದು. ಅದ್ರ ಜೊತೆ ಏನ್ರಿಪ್ಪ ಅಂತ ಇನ್ನೊಂದೇನು ಬರ್ತೈತಲ್ರಿ, ಇದು ಸಾಲಿಡ್ ಲೀಡ್ ಅಂತಂದ. ಅಕಸ್ಮಾತ್ ನೀವು ಮಸಾಲ ಅದು ಗ್ರೈಂಡ್ ಮಾಡಿ ಇಟ್ರಿಪ್ಪ ಅಂತ ಮಸಾಲ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಮ್ಯಾಗ ಇದನ್ನ ಬಂದ್ ಮಾಡಿ ನೀವು ಇಡ್ಬೋದು. ಇದರ ಹೆಸರು ಸ್ಟೇನರ್ ಲಿಡ್ ಅಂತ. ಅಕಸ್ಮಾತ್ ನೀವು ಏನರ ಒಂದು ಜ್ಯೂಸ್ ಮಾಡಿರಿ, ಅದ್ರೊಳಗೆ ಸಣ್ಣ ಸಣ್ಣ ಬೀಜ ಅದಾವ, ಏನೈತಿ ನೀವು ಆಲ್ರೆಡಿ ಅದನ್ನು ಸೋಸಿ ಕುಡಿಬೇಕಂತ ಆಸೆ ಐತರಿಪ್ಪ ಅಂತಂದ್ರೆ ಇದ್ರೊಳಗೆ 2 ಟೈಪ್ ಆಫ್ ಸೈಜ್ ಬರ್ತೈತಿ. ಒಂದು ಸಣ್ಣದು ಬರ್ತೈತಿ, ಒಂದು ದೊಡ್ಡದು ಬರ್ತೈತಿ. ಏನೋ ಬೀಜ ಐತಿ, ಅದನ್ನ ಇದ್ರಾಗ ಸೋಸಿನ ನೀವು ಕುಡಿದು ಬಿಡ್ಬೋದು. ಡೈರೆಕ್ಟ್ ಸೋಸಿನ ಕುಡಿದು ಬಿಡೋದು. ಪದ್ದ ಸೇರಿ ಹಿಂಗೆಲ್ಲ ಸೀನರ್ ಐತ್ರಿ. ಇದನ್ನ ನಾನು ಬ್ಲಿಂಕಿಡ್ದಾಗ ತರಿಸಿದ್ದೆ. ಅದನ್ನ ಯಾವ್ದ್ರಿ ಅಂತ ನ್ಯೂಟ್ರಿ ಪ್ರೋ ಅಂತ. ಅದು ಚಲೋ ಐತಿ, ಬಟ್ ಅದ್ರದ್ದು ಒಂದು ಅಟ್ಯಾಚ್ಮೆಂಟ್ ಐತಿ. ಇದ್ರೊಳಗೆ ಏನ್ರಿ 2 ಅಟ್ಯಾಚ್ಮೆಂಟ್ ಬರ್ತೈತಿ, ಒಂದು ಗ್ರೈಂಡ್ ಒಂದು ಬ್ಲೆಂಡ್. ಗ್ರೈಂಡ್ ಒಳಗೆ ಇಂಡಿಯನ್ ಸ್ಪೈಸ್ ಮಸಾಲ ಮಾಡ್ಬೋದು. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಬ್ಲೆಂಡ್ ಒಳಗೆ ಏನ್ರಿಪ್ಪ ಅಂತ ಜ್ಯೂಸ್, ಕೋಲ್ಡ್ ಕಾಫಿ, ಕೆಪಚಿನೋ ಎಲ್ಲ ಮಾಡ್ಬೋದು. ಅದ್ರ ಸಂಬಂಧ ಈಗ ಇದನ್ನ ಮಿಕ್ಸಿ ಹೊಡಿತೇನೆ ನೋಡ್ರಿ. ಏನಿಲ್ಲ, ಇದನ್ನ ಆನ್ ಮಾಡೇನೆ. ಈಗ ಏನ್ರಿಪ್ಪ ಅಂತ ಇದ್ರೊಳಗೆ ಆಲ್ರೆಡಿ ಇದು ಜಾಯಿಂಟ್ ಐತಿ, ಇದ್ರೊಳಗೆ ಹಾಕ್ಯಾರ ನೋಡ್ರಿ. ನಿಮ್ಮ ಮುಂದೆ ಲೈವ್ ತೋರ್ಸಣ್ಣ. ಏನು ಟೈಟ್ ಮಾಡ್ರಲ್ಪ, ತಡಿ ನಮ್ಮ ಮಮ್ಮಿ ಒಂದು ಸ್ವಲ್ಪ ಟೈಟ್ ಐತಿ. ಇಷ್ಟು ಹಾಕೋದು ಮಾಡಿ ಹಿಂಗೆ ಒತ್ಕೋತೀವಿ. ಒಂದು 10-20 ಸೆಕೆಂಡ್ ಆದ್ಕೂಳೆ ತೆಗಿ ಮುಂದೆ ಮೋಟ್ರ್ ನಿಂದಿರ್ಬೇಕ್ರಿ. ಮೋಟ್ರ್ ನಿಂತ ಮ್ಯಾಗ ತೆಗಿಬೇಕು. ಮತ್ತೆ ವೇಟ್ ಮಾಡೋದು ಎದಕ್ರಿಪ್ಪ ಅಂತ ಒಮ್ಮೆ ನೀವು ತೆಗೆದ್ರಿ ಅಂತಂದ್ರೆ ಕೆಳಗೇನು ಪ್ಲಾಸ್ಟಿಕ್ ಇರ್ತದಲ್ಲ, ಬ್ರೇಕ್ ಆಗುವಂಥ ಚಾನ್ಸಸ್ ಇರ್ತೈತಿ. ಯಾಕಂತ ಇದ್ರಾಗ ಆನ್ ಆಫ್ ಮಾಡಕ್ಕೆ ಏನು ಇಲ್ರಿ, ಡೈರೆಕ್ಟ್ ಒಂದು ಸ್ವಿಚ್ ಐತಿ. ಸ್ವಿಚ್ ಆದ್ಕೊಳ್ಳಿ ನೀವು ಪ್ರೆಸ್ ಮಾಡಿ ತಿರ್ಗಿಸ್ಬೇಕು. ಹಿಂಗೈತಲ್ಲ ಮ್ಯಾಗಿಂದ. ಆಕ್ಚುಲಿ ಹಿಡಿಬೇಕು ಅದನ್ನ ಕೈಯ, ನಾ ಹಿಡಾತಿಲ್ಲ. ಕುಕ್ಕಿ ನಾಳೆ ಇಡ್ಲಿ ತಿನ್ನೋದು. ಒಂದು 10-20 ಸೆಕೆಂಡ್ ಮಟ್ಟ ಇಡ್ರಿ, ಮತ್ತೆ ಕೈ ಹಿಡಿದ್ರಿ. ಅದು ಯಾಕೆ ಎಮರ್ಜೆನ್ಸಿ ಹಿಂಗೆ ಆಗಿ ಬೀಳ್ತದ್ರಿ. ತಡ್ರಿ ಇದು ಹಿಂಗೆ ಬಂತೆ, ಮತ್ತೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಬಟ್ ಭಾಳ ಬೆಸ್ಟ್ ಐತಿ. ನಂಗಂತೂ ಲಿಟ್ರಲಿ ಭಾಳ ಸೇರ್ತಕ. ಒಂದು ಸ್ವಲ್ಪ ಹೊಸ ಜನ್ರೇಷನ್, ಹೊಸ ಜೆನ್ಜಿ ಹೆಂಗೆ ಯೂಸ್ ಮಾಡ್ತಾರಲ್ಲ ಹಂಗೆ ಯೂಸ್ ಆದಂಗೆ ಆಕೈತದ. ಆ್ಯಂಡ್ ಭಾಳ ಸಿಂಪಲ್ ಟು ಯೂಸ್ ಐತಿ.
ಬರ್ರಿ ಇದು ಹೆಂಗೆ ಬಂದೈತೆ ಒಳಗಿಂದ ಅಂತಂದು ತೋರ್ಸೇನಂತ. ಏನು ಕಟ್ಟಿಲ್ಲ ಏನೂ ಇಲ್ಲ, ಡೈರೆಕ್ಟ್ ತೋರ್ಸತ್ತೀನಿ. ಮತ್ತು ಕಟ್ ಮಾಡಿ ಪೈಲಾನ ಎಲ್ಲ ಇದನ್ನು ಯೂಸ್ ಮಾಡ್ಕೊಂಡು ತೊಗೊಂಬಂದು ಮಾಡ್ಯಾರ ಎಲ್ಲ ಬೇಡ ನೋಡ್ರಿ. ನೋ ಕಟ್ ನೋ ನಥಿಂಗ್. ಝೂಮ್ ಆಗಲಿ. ಹಾಂ ನೋಡ್ರಿ ಹೆಂಗೆ ಬಂದೈತಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು, ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಮಾಡ್ಬೇಕು. ಇದ್ರೊಳಗೆ ಉದ್ದಿನ ಬ್ಯಾಳೆ ಐತಿ, ಅಕ್ಕಿ ಐತಿ, ಮ್ಯಾಗ ಮತ್ತೇನೈತಿ ದಾಲ್ ಐತಾನೆ, ಕಡ್ಲಿ ಬ್ಯಾಳೆ ಐತ. ಆಮ್ಯಾಗ ಇದ್ರಾಗ ಏನೋ ಒಂದು ಆಲೂಗಡ್ಡೆ ಹಾಕಿ ಬಜ್ಜಿ ಮಾಡೋದಂತ. ಎರಡು ಸೈಡ್ ನೋಡ್ರಿ ಇಲ್ಲಿ ಹೂವ ಎಣ್ಣಿನ ಇಟ್ಟು ಯಾವ ಮಾಡ್ತಿದ್ದಾನೆ ಪಪ್ಪಾಯ್ತಾನೆ ನೋಡಲಿ. ಇದಾಗ ಮಾಡತ್ತಾರಿಲ್ಲ ನಮ್ಮ ಪಪ್ಪ. ನಾಳಿದ್ದು ಇಡ್ಲಿಗೆ ಇದನ್ನು ಮಾಡಕತ್ತಾರೆ, ನಾನು ಮಿಕ್ಸಿ ಹೊಡ್ಯಾತೀನಿ. ನಮ್ಮ ತಂಗಿ ಆಡ್ದಾಗಿಲ್ರಿ ಇಂಥದ್ರಾಗೆಲ್ಲ. ಶಿ ಈಸ್ ನಾಟ್ ಇಂಟ್ರೆಸ್ಟೆಡ್. ಆಕಿ ಬರೀ ಗಾಡಿ ಬೈಕ್ ಗೀಕ ಇಂಥದ್ರಾಗಿ ಮಜಾ ಇಂಥವೆಲ್ಲ ಕೆಲಸ ಗಿಲ್ಸದ್ರಾಗಿ ಶಿ ಈಸ್ ನಾಟ್ ಕಂಫರ್ಟೇಬಲ್ ಅಂತಕಿ. ಮಣ್ಣೆನೇ ತೊಳೆದಿಲ್ಲ, ಬಟ್ಟೆನೂ ಹೋಗಿದ್ದಿಲ್ಲ. ಅದ್ರ ಜೊತೆ ಏನ್ರಿಪ್ಪ ಅಂತ ಕಸ ಅಂತೂ ಗುಡ್ಸೋದಿಲ್ಲ ಆಕಿ ಮಾಡಿದ್ದ ನೋಡಿಲ್ಲ ನಾ ಸದ್ಯದ್ರಾಗಂತೂ. ಎಲ್ಲ ಸಿನೇರೋ ಐತ್ರಿ. ಬರ್ರಿ ಮಿಕ್ಸಿ ಹೊಡೋಣ, ಇನ್ನೊಂದು ಸೆಕೆಂಡ್ ಸೆಟ್ ಆಫ್ ಮಿಕ್ಸಿ ಎಸ್ಗೋ. ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ, ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ, ನಿನ್ನ ಜೊತೆ ಬ್ಯಾಟರ್ ಅಂತ ನೋಡ್ರಿ ಹೆಂಗೈತಿ. ರಾತ್ರಿ ಮಿಕ್ಸಿ ಹಾಕಿದ ಕರೆಂಟ್ ಗೊತ್ತೈತಲ್ಲ. ಈಗಾಗಲ ಮುಗಿ ಮಳೆ ಹೊಡ್ಯಾಕತ್ತೈತೆ. ಒಂದು ಬಿಸಿಲು ಸಂಬಂಧ ಏನು ಮಾಡತ್ತಾರಿಪ್ಪ ಅಂತ ರಾತ್ರಿ ಕರೆಂಟ್ ಸಿಗಾಕತ್ತಾರ. ಮಳೆ ಹೊಡ್ಯಾಕತ್ತೈತೆ ಅಂದ್ಕೂಳೆ ಅದರ ಸಂಬಂಧ ಈಗ ಮಿಕ್ಸಿ ಹೊಡೆದಿಟ್ಬಿಟ್ಟೈತಿ. ಇದ್ರ ಕೆಲಸ ಮುಗಿತ್ರಿ. तेरे बिना जीना भी क्या जीना बन जा रे का, बटुए में रखूं तेरी सांभ के निशानियां, गीता में गाई कद्दे छाती के लगाई मने. ಏನ್ ಸೇರೈತ್ರಿಪ್ಪ ಫ್ಯಾಮಿಲಿ. ನನಗೆ ಈ ಸಾಂಗ್ ಹೇಳ್ತಾನ ಇದ್ರದಾಗ ಈಗ ಲೈನ್ ಬರ್ತೈತೆ ಅಲ್ಲಿ ಕೇಳ್ರಿ ಒಂದ್ಸಲ. तू दे दे आवाज रे मैं आ जाऊंगा, देख बावला बना के मने लिखना सिखागी है, गीता में गाई कद्दे छाती के लगाई मने. ನಮ್ಮ ಮಮ್ಮಿ ಒಂದು ಸಲ ಏನು ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ನಮ್ಮ ಮಮ್ಮಿ ಆಗ ಒಂದಾದ್ಮ್ಯಾಗ ಇದು 3ನೇ ಟ್ರಿಪ್. ಇದು 3ನೇ ಟ್ರಿಪ್ ಹೊಡ್ಯಾತೀನಿ. ಈಗ 3ನೇ ಟ್ರಿಪ್ ಹುಬ್ಳಿ ಟು ಮುಮ್ಮಿಗಟ್ಟಿ, ಧಾರವಾಡ ಟು ಮುಮ್ಮಿಗಟ್ಟಿ. ಸಾರಿ ಫ್ಯಾಮ್ಲಿ. ಸಿಬಿಡಿ 2,000 years later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಷ್ಟ ಮಟ್ಟ ಮಸ್ತ್ ಅಂದ್ರೆ ಮಸ್ತ್ ಮಳೆ ಹೊಡಿತ. ಯಾವ ಪರಿ ಬಿಸಿಲು ಹೊಡಾತಿತ್ತಿಲ್ರಿಪ್ಪ, ಪರಿ ಬಿಸಿಲು ಹೊಡಾತಿತ್ತು. ಬಟ್ ಎಲ್ಲ ತಂಪಾಗ್ಬಿಡ್ತದೆ. ಅದಂತಾರಲ್ಲ ಬಿಸಿಲು ಎಷ್ಟೇ ಇರಲಿ ಸಮುದ್ರನ ಒಣಗ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದೇ ರೀತಿ ನಿಮ್ಮ ಜೀವನದಾಗ ಭಾಳ ಟಫ್ ಸಿಚುವೇಶನ್ಸ್ ಬರ್ತಿರ್ತಾವೆ. ಅದಂತಾರಲ್ರಿ ಇಡೀ ವರ್ಷ ಕೆಟ್ಟಿಲ್ಲ, ಕೆಲವೊಂದು ದಿನಗಳು ಕೆಟ್ಟಿರ್ತಾವೆ ಅಷ್ಟೇ. ಆ ಕೆಲವೊಂದು ದಿನಗಳನ್ನ ನೀವು ಫೇಸ್ ಮಾಡಿದ್ರಿ ಅಂತಂದ್ರೆ ಇಡೀ ವರ್ಷ ನಮ್ದು ಮಾಡ್ಕೋಬೋದು. 0.1% ಏನು ಹೋಪ್ಸ್ ಇರ್ತದಲ್ಲ ಅದು ಏನೇನೆಲ್ಲ ಚೇಂಜ್ ಮಾಡ್ತದಂತೆ. ನಿಮ್ಯಾಗ ಹೋಪ್ಸ್ ಇಡ್ರಿ, ದೇವ್ರ ಮ್ಯಾಗ ನಂಬಿಕೆ ಇಡ್ರಿ, ನೀವು ಮಾಡತ್ತಿದ್ದ ಕೆಲಸದ ಮ್ಯಾಗ ನಂಬಿಕೆ ಇಟ್ಕೋರಿ, ನಿಮ್ಮ ಮ್ಯಾಗ ನಂಬಿಕೆ ಇಟ್ಕೋರಿ. ಆ್ಯಂಡ್ ಏನೈತಿರಪ್ಪ ಸೀನ್ ಅಂತ ಕರ್ಮ. ನೀವು ಒಬ್ರಿಗೆ ಕೆಟ್ಟದ್ದು ಬಯಸಿರಿಪ್ಪ ಅಂತ ನಿಮಗೆ ಒಳ್ಳೇದಕ್ಕೆ ಅನ್ನೋ ತಲೆಯಾಗಿತ್ತು ಅಂತ ಪ್ಲೀಸ್ ತಗ್ಬಿಡ್ರಿ. ಯಾಕಂತಂದ್ರೆ ಆಗಂಗಿಲ್ಲ. ನೀವು ಹೆಂಗಿರ್ತೀರಿ ಅದು ನಿಮ್ಗೆ ಹಂಗಾಕೈತಿ. ನೀವು ಒಂದು ನಾಯಿಗೆ ಹೊಡೆದಿರಿ ಅಂತಂದ್ರೆ ನಿಮಗೊಂದು ಹೊಡೆದು ಹತ್ತೋದ ಟಿಕ್ಸ್ ಹತ್ತದ. ಅದು ಹೆಂಗೆ ಹತ್ತದ ಗೊತ್ತಿಲ್ಲ, ಯಾವುದೋ ಒಂದು ರೂಪ್ನ್ಯಾಗ ಬಂದು ನಿಮ್ಗೆ ಹೊಡೆದು ಹತ್ತುವುದೇ. ಅದಕ್ಕೆ ಆದಷ್ಟು ಯಾಕಂದ್ರೆ ಎಲ್ಲರೂ ಬಿಡಾಕಂತರೂ ಆಗಂಗಿಲ್ಲ. ನನಗೆ ಗೊತ್ತಿದ್ದೆ ಮಾತು. ಒಬ್ಬರ ಬಗ್ಗೆ ಮಾತಾಡಿರ್ತೇವೆ, ಮನ್ಸಿಗೆ ನೋವಾಗಿರ್ತೈತೆ ಅಂತ ಮಾತಾಡಿರ್ತೇವೆ. ಒಬ್ಬರ ಮುಂದೆ ಒಬ್ಬರಿಗೆ, ಒಬ್ಬರ ಬಗ್ಗೆ ಒಬ್ರಿಗೆ ಮಾತಾಡಿರ್ತೇವೆ. ಅದು ಇವತ್ತಿಂದನೇ ಬಿಟ್ಟುಬಿಡ್ರಿ. ಯಾಕಂತ ನೀವೇನು ಮಾಡ್ತೀರಲ್ಲ ಅದು ನಿಮ್ಗೆ ಹೊಳ್ಳಿ ಬರತ್ತೈತೆ. ನೆನಪಾಗಿ ಇಟ್ಕೊರಿ. ಸೆಟಿವ್ನಾಗೆ ಫ್ಯಾಮಿಲಿ. 1 hour later. ನಮ್ಮ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಹೆಜ್ಜೇರಿ ಶೆಲ್ಲಿಗೆ. ನಮ್ಮ ಆರೊಳಗೆ ಫ್ಯೂಲ್ ನೋಡ್ರಿ 0 ಕಿಲೋಮೀಟರ್ ಅಂತ ತೋರ್ಸಾಕತ್ತೈತಿ. ಗಾಡಿ ಒಳಗೆ ಸ್ವಲ್ಪ ಫ್ಯೂಲ್ ಇಲ್ಲ, ಮತ್ತೆ ಫ್ಯೂಲ್ ಅಪ್ ಮಾಡ್ಕೊಳ್ಳೋಣ. ಈಗ ನಿಮ್ಗೆ ಶೆಲ್ನಾಗ ಸಿಗ್ತೇನೆ. ಯಾಕಂತಂದ್ರೆ ತಲೆ ಒಂದು ಸ್ವಲ್ಪ ಪಿಕ್ಚರ ಬಿಟ್ಟೈತೆ. ನಂದು ತಲೆ ಫುಲ್ ಭಾಳ ಶಾರ್ಟ್ ಆಗೈತೆ. ಅದ್ರ ಸಂಬಂಧ ಸ್ವಲ್ಪ ರಿಲ್ಯಾಕ್ಸೇಷನ್ ಸಂಬಂಧ ಒಂದು ಸಣ್ಣ ರೈಡ್ ಹೊಂಟೇನಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ
ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗೆಲ್ಲ ದೇವ್ರಿ ಅಂತಂದ್ರೆ ಹಿರೇಬಾಗದಲ್ಲಿ ಟೋಲ್ ಆ್ಯಂಡ್ ಅಲ್ಲಿ ಟೋಲ್ ಐತಿ ಇಲ್ಲ ಆರುದ ನಾ ಏನು ತೊಗೊಂಡೇನ್ರಿಪ್ಪ ಅಂತಲ್ಲಿ ಬ್ರೆಡ್ ಆಮ್ಲೆಟ್ ತೊಗೊಂಡಿನಿ ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಭಾಳ ದಿನ ಆಗಿತ್ತು ಎಲ್ಲೂ ಒಬ್ಬ ಹೊರ ಬಂದಿರ್ಕಿಲ್ಲ ಏನು ಟೈಮ್ ಆಗೈತೆ ರೀ ಎಕ್ಸಾಕ್ಟ್ 10:22 ಆಗೈತಿ ಅದ್ರ ಸಂಬಂಧ ಎಲ್ಲೂ ಟೈಮ್ ಕೊಟ್ಟಿದ್ರೆ ಹಿಂಗೆ ಏನು ಮಾಡತ್ತೇನೆ ಲೈಫ್ದಾಗ ಹಿಂಗೆ ಸುಮ್ಮನೆ ಲೈಫ್ ಹೆಂಗೆ ಹೊಂಟೇನು ನಂಗೆ ನಾ ಕ್ವಶನ್ಸ್ ಯಾಕಂದರೆ ಯಾವಾಗಲೂ ನೀವು ಒಬ್ಬರ ಕುಂದಿರ್ಬೇಕು ಆವಾಗ ನಿಮ್ಗೆ ಕ್ವಶನ್ಸಿಗೆ ಆನ್ಸರ್ ಸಿಗ್ತದಂತ ಅದೇ ಸಂಬಂಧ ನಾನು ಲೈಫ್ದಾಗ ನಾನು ಏನು ಮಾಡ್ತೇನೆ ನನಗೆ ಅರ್ಥನೇ ಇಲ್ಲ ಹಂಗೆ ಲೈಫ್ ಹೊಂಟೈತಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದೇನು ಮಾಡತ್ತೇನೆ ಇದು ಮಾಡತ್ತೇನೆ ಅನ್ಸಾದಿತ್ತು ಅದ್ರ ಸಂಬಂಧ ಒಂದು ತಲೆ ಒಳಗೆ ಒಂದು ಮೈಂಡ್ ಸೆಟ್ ಇಟ್ಟು ಇಲ್ಲಿಂದ ನಾನು ಹೋಗ್ಬೇಕು ಯಾಕೆ ಅಲ್ಲಿಂದ ಇಲ್ಲಿ ಬಂದಿದ್ದೆ ರೊಕ್ಕ ಹಾಕಿದ್ದೆ ಎಲ್ಲ ವಿಚಾರ ಮಾಡ್ಕೊಂತಾನೆ ಬಂದೀನಿ ಈಗ ವಾಪಸ್ ಇಲ್ಲಿ ಏನೇನಿದೆ ಅಲ್ಲಿ ಚಟ್ಟ ಹಾಕಿರೋ ಒಂದು ಕುಂತು ತಿಂದ ವಾಪಸ್ ಮನೆಗೆ ಹೋಗ್ಕೊಳ್ಳೋಣ ಹೊಸ ಪ್ರಜ್ವಲ ಆಗಿರ್ಬೇಕು ಮೈಂಡ್ ಫುಲ್ ಕ್ಲಿಯರ್ ಇರ್ಬೇಕು ನಾ ಏನು ಮಾಡತ್ತೀನಿ ಲೈಫ್ದಾಗ ಗೋಲ್ಸ್ ಆತ ಏನು ಮಾಡ್ಬೇಕು ನಾ ಈ 2026 ಒಳಗೆ ಏನು ಅಚೀವ್ ಮಾಡ್ಬೇಕು ನಾ ಅದನ್ನೆಲ್ಲ ನಾನು ತಲೆ ಒಳಗೆ ತಲೆಯಾಗಿ ಇಟ್ಕೊಂಡು ಇಲ್ಲಿಂದ ನಾನು ಹೋಗ್ಬೇಕು ಅದ್ರ ಸಂಬಂಧ ರಾತ್ರಿ 12 ಬಂದಾಗ ಇಲ್ಲಿ ಮಠಕ್ಕೆ ಕುಂತು ಸಮಾಧಾನ ಮಾಡ್ಕೊಂಡು ನಾನು ಇಲ್ಲಿಂದ ಮನೆಗೆ ಹೋಗ್ಬೇಕು मेरा सीनियर सीनियर फ्रॉम द स्टेटिंग नगर अब थक चुके चल घर चले मेरे हमदम ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 11:25 ಆ್ಯಂಡ್ ಲೇಟ್ ಆಗೈತ್ರಿ 12 ಗಂಟೆ ಒಳಗೆ ಮನೆಯಾಗ ಇರ್ಬೇಕು ನಾವು ಯಾಕೆ ಕೂತ್ಕೊಂಡು ಹಿಡ್ತಾರೆ ಮತ್ತೆ ಆ್ಯಂಡ್ ಮಸ್ತ್ ಒಂದು ಸ್ವಲ್ಪ ಕುಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಏನೇನು ತಲೆ ಒಳಗೆ ಥಾಟ್ಸ್ ಹೊಡಾತಿದ್ವಿ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ಮನೆಗೆ ಹೋದ್ಮ್ಯಾಗಿಂದ ಹೆಂಗೆ ಚೇಂಜ್ ಆಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಪ್ಲ್ಯಾನ್ ಏನಾದ್ರು ಮಾಡ್ಕೊಂಡು ವಾಪಸ್ ಮನೆಗೆ ಹೊಂಟೇನಿ ಮ್ಯಾಗಿಂದ ಆದಷ್ಟು ಬ್ಲಾಗ್ಸ್ ಅದು ಬರೋಕ್ಕೆ ಚಾಲು ಆಕಾವ ಯಾಕಂತಂದ್ರೆ ಪೀಸ್ ಆಫ್ ಮೈಂಡ್ ಸರಿ ಉಳಿದಿದ್ರಿ ಮನ್ಸಂದು ಯಾಕಂತಂದ್ರೆ ಸಣ್ಣವರಿದ್ದಾಗ ಭಾಳ ನೆಮ್ಮದಿಯಿಂದ ಇರ್ತಿದ್ವಿ ಆರಾಮ್ ಮುಂಜಾನೆ ಹೇಳ್ತಿದ್ವಿ ತಿಂತಿದ್ವಿ ಉಡ್ತಿದ್ವಿ ಬರ್ತಾ ಏನಾದಂಗೆ ಹೆಂಗೆ ಬಿಡ್ತೈತ್ರಿ ಮನೆಯೊಳಗೆ ಏನು ಪ್ರೆಷರ್ ಹಾಕಿಲ್ಲ ಮತ್ತು ಆದರೂ ಕಾಲ್ ಮ್ಯಾಗ ಕಾಲು ನಿಂದಿರ್ಬೇಕು ಮನೆ ದುಡ್ಡು ತಂದು ಹಾಕಬೇಕು ಅಂತ ಸಿಚುವೇಶನ್ ಬಂದಿಲ್ಲ ಬಟ್ ಆದರೂ ಯಾಕಂದ್ರೆ ಹುಡುಗಾದೇನಿ ಅಂತಂದ್ರೆ ನೀವು ಮಾಡಬೇಕಾಗ್ತೈತಿ ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾಕಂದ್ರೆ ತಲೆ ಒಳಗೆ ಏನು ಮಾಡತ್ತೇನೆ ನಂಗೆ ಲಿಟ್ರಲಿ ಅರ್ಥನೇ ಇಲ್ಲ ನನಗೆ ನನ್ನ ಜೀವನ ಏನು ಮಾಡತ್ತೇನೆ ನಂಗೆ ಏನು ಬಿಡ್ತಾಯಿಲ್ಲ ಮೊದಲೇಗೆ ಒಂದು ಲೈಫ್ದಾಗ ಗೋಲೆ ಏಮ್ ಅಂತ ಇರ್ತಿತ್ತು ಬಟ್ ಈಗ ಏನು ಗೋಲ್ ಏನು ಪ್ಲ್ಯಾನೇ ಇಲ್ಲ ಜೀರೋ ಟೋಟಲಿ ಜೀರೋ ಆಗೇನೆ ಅದೇ ಸಂಬಂಧ ಇನ್ನಾಗಿಂದ ಅವನೇ ಮಾರ್ಕ್ ಲೆಟ್ ಸೆಟ್ ಗೋ ಆರ ಮಾಡೋಣ ಅಂತ ಲೈಫಾಗ ಬರೀ ಸ್ಟೇಟಿವ್ನಾಗಿರಿ ಸೀರೆ ನಿಮ್ಮ ಮನೆಯೊಳಗೆ ಸಿಗ್ತಾನೆ The next day ಆ್ಯಂಡ್ ಫ್ಯಾಮಿಲಿ ಏನಪ್ಪ ಅಂತ ವ್ಲಾಗ್ ಏನು ಮಾಡ್ಬಿಟ್ಟು ಟೈಮ್ ಐ ಹೋಪ್ ನೀವು ಇವತ್ತಿನ ವ್ಲಾಗ್ ಸೇರ್ತಾ ಮಾಡೀನಿ ಇನ್ ಕೇಸ್ ಸೇರ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಿಟ್ಟು ಮಾತ್ರ ಮರಿಬೇಡ್ರಿ ಪರಂಪರೆ ಮುಂದುವರ್ಸೋಣ ಅದ್ರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಸಿಗ್ನೇಚರ್ ನೀವು ಬ್ಲಾಗ್ದಾಗ ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಹಾಗೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ